ಮಲಯಾಳಂ ಅಲ್ಲಿ ನೋಡಿ ಹೋಮ್ ಅಂತ ಬಂತು, ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅಂತ ಮಾತಾಡ್ತೀವಿ. ಬಟ್ ಅದನ್ನ ನಾವ್ ಮಾಡೋದು ನಮ್ಗೆ ಒಂಥರ ಡೈಲಮಾ ಇರುತ್ತೆ, ಅಯ್ಯೋಯ್ಯೋ ಇದು ಹೆಂಗಾಗುತ್ತೋ, ಹೆಂಗ್ ತಗೋತಾರೋ. ಮುತ್ತಣ್ಣ ಅಂದ್ರೇನೆ ಫಸ್ಟ್ ದೊಡ್ಡ ಮನೆನೇ ಬರೋದು. ಅಪ್ಪಾಜಿ ಅವರಾಗಿರ್ಬೋದು, ಶಿವಣ್ಣ ಅವರಾಗಿರ್ಬೋದು, ನಮ್ಮ ಕನ್ನಡ ಜನತೆಗೆ ಅಮೂಲ್ಯವಾದ ಹೆಸರು ಅದು. ಅವ್ರ ಮುತ್ತಂತ ಹೆಸರು. ಸೂಫ್ರಮ್ಸ್ ಆಯ್ತು, ಎಕ್ಕ ಬಂತು, ಜೂನಿಯರ್ ಬಂತು. ಸೊ ಈ ತರ ಸಿನಿಮಾಗಳೆಲ್ಲ ಗೆದ್ದಾಗ ಜನಕ್ಕೂ ಮೋಸ್ಟ್ಲಿ ಕುತೂಹಲ ಶುರು ಆಗಿದೆ, ಅಪ್ಪ ಏನು ಡಿಫ್ರೆಂಟ್ ಆಗಿ ಮಾಡ್ತೀಯಾರಪ್ಪ ಇವ್ರು ಹೊಸಬ್ರು ಅಂತ. ಆಡಿಯನ್ಸ್ ನೋಡ್ಬೇಕಾದ್ರೆ ಸಿನಿಮಾನ ಒಂದ್ ಸ್ವಲ್ಪ ನಗ್ಬೇಕಾದ್ರೆ ನಗ್ತಾ, ಅಳ್ಬೇಕಾದ್ರೆ ಅವರು ಹತ್ಬಿಟ್ರೆ ನಾವ್ ಗೆದ್ವಿ ಅಂತ. ವೈಬ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಆ ಪೋಸ್ಟರ್ ನೋಡ್ಕೊಂಡೇ ಮಲಯಾಳಂ ಅವ್ರು ಬಂದಿದ್ದಾರೆ. ಈ ಥರದ ಸಿನಿಮಾಗಳು ತುಂಬ ಅಚ್ಚರಿ ಅಂದರೆ ಹೌದು, ಸರ್ಪ್ರೈಸ್ ಆಗಿ ಇಂಡಸ್ಟ್ರಿಗೂ ಸಿಗೋವಂಥದ್ದು. ಮತ್ತು ಈಗ ನೀವು ಹೇಳ್ತಾರದು ಕೇಳಿದ್ರೆ ಒಂದು ಪಾಯಿಂಟ್ ಇದೆ, ಏನೋ ಅದು ಏನೂ ಬಿಟ್ಕೊಡ್ತಾ ಇಲ್ಲ ಅದು. ಆ್ಯಂಡ್ ಇನ್ನೊಂದು ಟ್ರೈಲರಲ್ಲೇ ಒಂದು ಹುಡುಕಾಟ ಇದೆ. ಆ ಹುಡುಕಾಟ ಏನು ಅನ್ನೋದೇ ಪ್ರಶ್ನೆ. ಅಂದರೆ ಅದು ಆ ಡೈಲಾಮ ಇದ್ದಾಗ ಈ ಥರದ ಕಾನ್ಫಿಡೆನ್ಸ್ ಬರುತ್ತೆ. ಹೌದು, ನನ್ನ ಪ್ರಕಾರ ಸಿನಿಮಾ ರಿಲೀಸ್ ಆದಮೇಲೆ ತುಂಬ ಮಾತಾಡೋಕ್ಕಿರುತ್ತೆ. ತುಂಬಾ ಇದೆ, ತುಂಬಾ ಇರುತ್ತೆ. ಹೌದು. ತುಂಬಾ ನಾವು ಯೂಶಲಿ ಸರ್ ಈ ಫೀಲ್ ಗುಡ್ ಫಿಲ್ಮ್ಸ್ ಮತ್ತೆ ಕಾಂಟೆಂಟ್ ಓರಿಯೆಂಟೆಡ್ ಅಲ್ಲ, ಬೇರೆ ಇಂಡಸ್ಟ್ರಿಯಲ್ಲಿ ನೋಡ್ಬಿಟ್ಟು ನೋಡಿ ಅಲ್ಲಿ ಮಲಯಾಳಂ ಅಲ್ಲಿ ನೋಡಿ ಹೋಮ್ ಅಂತ ಬಂತು, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅಂತ ಮಾತಾಡ್ತೀವಿ. ಬಟ್ ಅದನ್ನ ನಾವ್ ಮಾಡೋದು ಇಸ್ ಲೈಕ್ ಅ ಬಿಗ್, ನಮ್ಗೆ ಒಂಥರ ಡೈಲಮಾ ಇರುತ್ತೆ, ಅಯ್ಯೋಯ್ಯೋ ಇದು ಹೆಂಗಾಗುತ್ತೋ, ಹೆಂಗ್ ತಗೋತಾರೋ. ಇದರಲ್ಲಿ ಆ ಫಾರ್ಮ್ ಆಗಿ ತಗೊಂಡು ಮಾಡ್ತಾರಲ್ಲ, ದಟ್ ಈಸ್ ಆಕ್ಚುಲಿ ನೈಸ್. ನಾವು ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಮಾಡಿ ತೋರ್ಸೋದು ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಪುರಾತನ ಫಿಲ್ಮ್ಸ್ ಆ್ಯಂಡ್ ಶ್ರೀಕಾಂತ್ ಸರ್ ಅದನ್ನ ಧೈರ್ಯ ತಗೊಂಡು ಅದು ಫಸ್ಟ್ ಅಟೆಂಪ್ಟಲ್ಲೇ ಈ ಥರ ಮಾಡ್ತಿದ್ದಾರೆ. ಹೋಪ್ಫುಲಿ ಜನಕ್ಕೂ ಅದು ಇಷ್ಟ ಆಗಿಬಿಟ್ರೆ ಮೇ ಬಿ ಮುಂದೆ ಫ್ಯೂಚರ್ ಮೇಕರ್ಸ್ ಎಲ್ಲ ಅದೊಂದು ಧೈರ್ಯ ತಗೊಂಡು ದೇ ವಿಲ್ ಕಮ್ ಅಪ್ ವಿತ್ ವೆರಿ ನೈಸ್ ಕಾಂಟೆಂಟ್ಸ್. ಆ್ಯಂಡ್ ಜನ ಕೂಡ, ನಮ್ಮ ಆಡಿಯನ್ಸು ಕೂಡ ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇವಾಗ. ಹೌದು, ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಹೌದು, ಹಂಗಾಗಿ ಆ ಒಂದು ನಿಟ್ಟಿನಲ್ಲಿ ನೋಡೋ ಥರದಾದ್ರೆ ನಿಮ್ಮ ಸಿನಿಮಾ ಮೇಲೆ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ. ಈ ಸಿನಿಮಾಗೆ ಗೊತ್ತಿಲ್ಲದೇನೋ ಇಡೀ ಇಂಡಸ್ಟ್ರಿ ಒಂಥರ ಅದರ ಸುತ್ತಲೂ ಟಚ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ವಿಷಯಕ್ಕೆ ಮಾತಾಡ್ತಿರೋದಾದ್ರೆ ದಟ್ಸ್ ವೆರಿ ನೈಸ್. ನಾವು ಶಿವಣ್ಣ ಅವರು ಈಸ್ ಲೈಕ್ ಫ್ಯಾಮಿಲಿ, ಇಸ್ ಆಲ್ವೇಸ್ ಬಿನ್ ದೇರ್ ಫಾರ್ ಅಸ್. ನನ್ನ ಫಸ್ಟ್ ಸಿನಿಮಾ ಮುಹೂರ್ತಕ್ಕೂ ಬಂದಿದ್ರು, ಕುಮಾರ್ 21 ಫಸ್ಟ್ ಅದರಲ್ಲಿ ಒಂದು ಸಾಂಗ್ ಕೂಡ ರಿಲೀಸ್ ಮಾಡಿಕೊಟ್ಟಿದ್ರು. ಸೊ ಈಸ್ ಆಲ್ವೇಸ್ ಬಿನ್ ದೇರ್ ಫಾರ್ ದ ಫ್ಯಾಮಿಲಿ ಆ್ಯಂಡ್ ಈಸ್ ನಾಟ್ ಜಸ್ಟ್ ಫಾರ್ ಮೀ. ಅವರು ಎಲ್ಲ ಯಾರು ಹೋದ್ರೂ ಇಂಡಸ್ಟ್ರಿಯಲ್ಲಿ ಅವ್ರು ಎಲ್ಲರಿಗೂ ಇದ್ದಾರೆ. ಸೊ ಇಟ್ಸ್ ವಿ ಶುಡ್ ಥ್ಯಾಂಕ್ ಹಿಮ್ ನಿಜವಾಗ್ಲು. ಆ್ಯಂಡ್ ಮುತ್ತಣ್ಣ ಅಂದ್ರೇ ಫಸ್ಟು ದೊಡ್ಡ ಮನೆನೇ ಬರೋದು. ಅಪ್ಪಾಜಿ ಅವರಾಗಿರ್ಬೋದು, ಶಿವಣ್ಣ ಅವರಾಗಿರ್ಬೋದು. ಆ್ಯಂಡ್ ಈಸ್ ಐ ಥಿಂಕ್ ಈಸ್ ಒನ್ ಆಫ್ ದ ಸ್ವೀಟೆಸ್ಟ್ ಪೀಪಲ್. ಆಮೇಲೆ ಇವಾಗ ಅವ್ರ ಹೆಲ್ತ್ ಇಶ್ಯೂಸ್ ಆಗಿ ಕಮ್ಬ್ಯಾಕ್ ಮಾಡಿರೋದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ನಾವೆಲ್ಲ ಇಡೀ ಇಂಡಸ್ಟ್ರಿ ಸೇರ್ಬಿಟ್ಟು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಲ್ಲ. ನಿಜವಾಗ್ಲು ಅಂತ ಈ ವಯಸ್ಸಲ್ಲೂ ಅದಾಗಿದ್ರು ಅವ್ರ ಎನರ್ಜಿ ಏನು ನಿಜವಾಗ್ಲು. ಲೈಕ್ ನಾನು ಸ್ಟೇಜ್ ಮೇಲೂ ಹೇಳಿದೆ ನನ್ನ ಟೀಸರ್ ಲಾಂಚಲ್ಲಿ, ಅಣ್ಣ ಎಲ್ಲರಿಗಿಂತ ನಿಮ್ಮ ಎನರ್ಜಿಗೆ ನಾವು ಫ್ಯಾನು, ನಿಮ್ಮ ಆ್ಯಕ್ಟಿಂಗ್ ಫ್ಯಾನು, ನಿಮ್ಮ ಆ್ಯಕ್ಷನಿಗೆ ಫ್ಯಾನು, ನಿಮ್ಮ ಡ್ಯಾನ್ಸಿಗೆ ಫ್ಯಾನು. ಬಟ್ ಎಲ್ಲರಿಗಿಂತ ಹೆಚ್ಚಾಗಿ ಆ್ಯಸ್ ಅ ಹ್ಯೂಮನ್ ಅವ್ರು ಏನಿದ್ದಾರೆ ಅದಕ್ಕೆ ದೊಡ್ಡ ಫ್ಯಾನ್ ಅಣ್ಣ ನಾವು ಅಂತ. ಬಟ್ ಶುಡ್ ರಿಯಲಿ ಥ್ಯಾಂಕ್ ಹಿಮ್. ಆ್ಯಂಡ್ ಮುತ್ತಣ್ಣ ಅಂದ್ರೇ ಅಫ್ಕೋರ್ಸ್ ಇವಾಗ ಹೇಳಿದೆ, ಅಲ್ಲೇ ಹೋಗುತ್ತದೆ, ದೊಡ್ಡ ಮನೆ ಕಡೆನೇ ಹೋಗುತ್ತದೆ. ಅಪ್ಪಾಜಿಯವರು ಸಿನಿಮಾ ಮಾಡಿದರು ಆ್ಯಂಡ್ ಶಿವಣ್ಣವರು ಮಾಡಿದರು. ಆ್ಯಂಡ್ ಮೋರ್ ದೆನ್ ಎವ್ರಿಥಿಂಗ್ ನಮ್ಮ ಕನ್ನಡ ಜನತೆಗೆ, ಕರ್ನಾಟಕಕ್ಕೆ ಒಂದು ಅಮೂಲ್ಯವಾದ ಹೆಸರದು. ತುಂಬ ಮನಸ್ಸಿಗೆ ಹತ್ತಿರ, ಅವ್ರ ಮುತ್ತಂತ ಹೆಸರು. ಆ್ಯಂಡ್ ಏನೋ ತುಂಬ ಈಸಿಯಾಗಿ ಕನೆಕ್ಟ್ ಆಗ್ತಾರೆ ಜನ. ಸೊ ಐ ಥಿಂಕ್ ಇಟ್ಸ್ ಒನ್ ಆಫ್ ದ ಗ್ರೇಟೆಸ್ಟ್ ಪ್ಲಸ್ ಪಾಯಿಂಟ್ಸ್ ನಮಗೆ. ರೈಟ್ ನಾವು ಇಂಡಸ್ಟ್ರಿ ತುಂಬ ಚೆನ್ನಾಗಿ ಒಂಥರ ಚಾರ್ಮ್ ಬಂದಿದೆ. ಆ್ಯಂಡ್ ಆಡಿಯನ್ಸು ಅಂದರೆ ಪ್ರೇಕ್ಷಕರು ಎಸ್ಪೆಷಲಿ ತುಂಬ ಖುಷಿಯಾಗಿ ಥಿಯೇಟ್ರಿಗೆ ಬರುವಂಥ ಏಳು ಮಲೆಗೆ ಎಷ್ಟು ಚೆನ್ನಾಗಿದೆ ರೆಸ್ಪಾನ್ಸ್. ಏಳು ಮಲೆಗೆ ಎಷ್ಟು ಎಲ್ಲ ಕಡೆ ಫಿಲ್ ಆಗ್ತದೆ, ಎಷ್ಟು ಖುಷಿ ಆಗ್ತದೆ. ಆ್ಯಕ್ಚುಲಿ ಏನು ಗೊತ್ತಾ ಸರ್, ಈಗ ಸೂಫ್ರಮ್ ಸೋ ಇಂದನೂ ಸ್ಟಾರ್ಟ್ ಆಯಿತು, ಸ್ವಲ್ಪ ಲೋ ಇತ್ತು, ಯಾರು ಬರ್ತಾ ಇಲ್ಲ, ಎಷ್ಟು ಚೆನ್ನಾಗಿ ಮಾಡಿದ್ರು ನಾವು ಯಾರು ಬರ್ತಾ ಇಲ್ಲ ಅಂತ. ಮಾದೇವ ಆದ್ಮೇಲೆ ಎಕ್ಕ ಆದ್ಮೇಲೆ ಸೂಫ್ರಮ್ ಸೋ ಬ್ಲಾಸ್ಟ್ ಆಗೋಯ್ತು. ಜೂನಿಯರ್ ವಾಸ್ ಆಲ್ಸೋ ಗುಡ್. ಸೊ ಈ ಥರದ್ದೆಲ್ಲ ನೋಡ್ಕೊಂಬಂದ್ರೆ ವಿ ಹ್ಯಾವ್ ಸಿನಿಮಾ, ವಿ ಹ್ಯಾವ್ ಕಾಂಟೆಂಟ್, ಬಟ್ ಅದು ರೀಚ್ ಆಗಿ ಕರ್ಸ್ಕೊಬೇಕು ನಾವು. ಏನೋ ಜನ ಇವಾಗ ತುಂಬ ಎಕ್ಸೈಟ್ಮೆಂಟಲ್ಲಿದ್ದಾರೆ, ಖುಷಿಗೆ ನೋಡೋಣ
ಆ ವರ್ಡ್ ಆಫ್ ಮೌತ್, ಐ ಮೀನ್ ಸ್ಪ್ರೆಡ್ ಇದೆಯಲ್ಲ, ವರ್ಡ್ ಆಫ್ ಸ್ಪ್ರೆಡ್ ಈಸ್ ರಿಯಲಿ ಇಂಪಾರ್ಟೆಂಟ್. ನಾವು ಎಷ್ಟೇ ಮಾಡಿ ಏನೇ ಮಾಡಿದ್ರು ಕಾಂಟೆಂಟ್ ಈಸ್ ಕಿಂಗ್, ಆ್ಯಂಡ್ ಕಾಂಟೆಂಟ್ ಚೆನ್ನಾಗಿದ್ರೆ ಆಡಿಯನ್ಸ್ ಯಾವತ್ತೂ ಕೈ ಬಿಡಲ್ಲ. ಸೊ ನಮ್ಮ ಕಾಂಟೆಂಟ್ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇದ್ದು ಈಗ ಬೇರೆ ಐ ಮೀನ್ ದೊಡ್ಡ ಒಳ್ಳೊಳ್ಳೆ ಸ್ಟಾರ್ಸ್, ದೊಡ್ಡ ಸ್ಟಾರ್ಸ್ ಆಗಿರ್ಬೋದು, ಈಗ ಶಿವಣ್ಣ ಆಗಿರ್ಬೋದು, ಎಲ್ಲರೂ ನಮ್ಮ ಸಪೋರ್ಟಲ್ಲಿ ಇದ್ದಾರೆ. ಸೊ ಐ ಥಿಂಕ್ ಜನ ಬರ್ತಾರೆ. ಆ್ಯಂಡ್ ಮೋರ್ ದೆನ್ ಎವ್ರಿಥಿಂಗ್ ಎಲ್ಸ್ ಖುಷಿ ವಿಚಾರ ಏನಂದರೆ ಇವಾಗ ಮೆಜಾರಿಟಿ ಸಿನಿಮಾಗಳು ಗೆದ್ದಿರೋದೆಲ್ಲ ಹೊಸಬ್ರದ್ದೆ. ಹೌದು. ಸೊ ಜನಕ್ಕೂ ಒಂಥರ ಕುತೂಹಲ ಇರುತ್ತೆ ಅನ್ಸುತ್ತೆ, ಹೊಸಬ್ರು ಚೆನ್ನಾಗಿ ಮಾಡ್ತಿದ್ದಾರೆ. ಸೂಫ್ರಮ್ ಸೊ ಆಯಿತು, ಎಕ್ಕ ಬಂತು, ಜೂನಿಯರ್ ಬಂತು. ಸೊ ಈ ಥರ ಸಿನಿಮಾಗಳೆಲ್ಲ ಗೆದ್ದಾಗ ಜನಕ್ಕೂ ಮೋಸ್ಟ್ಲಿ ಕುತೂಹಲ ಶುರು ಆಗಿದೆ, ಅಪ್ಪ ಏನೋ ಡಿಫ್ರೆಂಟಾಗಿ ಮಾಡ್ತಿದಾರಪ್ಪ ಇವ್ರು ಹೊಸಬ್ರು ಅಂತ. ಒಂದು ನನಗನ್ಸಿದ್ದು ಇಂಟೆನ್ಷನ್ ಪ್ಯೂರ್ ಆಗಿರುತ್ತೆ. ಹೌದು, ಆ ಇಂಟೆನ್ಷನ್ ಪ್ಯೂರ್ ಆಗಿದ್ದಾಗ ಮತ್ತು ಎಲ್ಲ ಮನಸ್ಸುಗಳು ಒಂದೇ ಥರದ್ದು ಬಯಕೆ ಇರಬೇಕು ಅವ್ರಿಗೆ. ಅಂದರೆ ಈಗ ಪ್ರೇಕ್ಷಕರದ್ದು ಒಂದು ಬಯಕೆ ಇತ್ತು, ಚೆನ್ನಾಗಿರೋ ಸಿನಿಮಾ ಬೇಕು ಅಂತ. ಇಂಡಸ್ಟ್ರಿ ಇಂಟೆನ್ಷನು ಒಂದೇ ಥರ ಇತ್ತು, ಚೆನ್ನಾಗಿರೋ ಸಿನಿಮಾ ಕೊಡಬೇಕು. ಹೌದು, ಅದು ಡೆಲಿವರ್ ಆಯಿತು, ಇವ್ರಿಗೂ ಸಿಕ್ತು. ಸೊ ದ ಪ್ರಾಸೆಸ್ ಇವಾಗ ಆಗ್ತಾ ಇದೆ, ಮೇ ಬಿ ಹಂಗನ್ಸುತ್ತೆ ಒಂದು. ಸೊ ಇಂಟೆನ್ಷನ್ಸ್ ರೈಟ್ ಆ್ಯಂಡ್ ಜೆನ್ಯೂನಿಟಿ ಇದ್ರೆ ಸಿನಿಮಾ ಗ್ಯಾರಂಟಿ ಗೆದ್ದೇ ಗೆಲ್ಲುತ್ತೆ ಅಂತ. ಕನ್ವಿಕ್ಷನ್ ಇಟ್ಟು ಮಾಡಿ ಎಲ್ಲ ಆದರೆ ಖಂಡಿತ ಆಗೇ ಆಗುತ್ತೆ ಸರ್. ಆ್ಯಂಡ್ ಮೋರ್ ದೆನ್ ಎವ್ರಿಥಿಂಗ್ ಎಲ್ಸ್ ಬೆಸ್ಟ್ ಇಂಟೆನ್ಷನ್ಸ್ ಕರೆಕ್ಟಾಗಿದ್ದು, ಜೆನ್ಯೂನಿಟಿನೂ ಇದ್ಮೇಲೆ ನಮ್ಮ ಸಿನಿಮಾಲಿ ಇಮೋಷನ್ಸ್ ಇದ್ದಾಗ ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಅದೇ ಆಡಿಯನ್ಸ್ ನೋಡ್ಬೇಕಾದ್ರೆ ಸಿನಿಮಾನ ಒಂದು ಸ್ವಲ್ಪ ನಗ್ಬೇಕಾದ್ರೆ ನಗ್ತಾ, ಅಳ್ಬೇಕಾದ್ರೆ ಅವರು ಹತ್ಬಿಟ್ರೆ ನಾವು ಗೆದ್ವಿ ಅಂತ. ಸಿನಿಮಾ ಕನೆಕ್ಟ್ ಆಯಿತು ಅಂತ ಅರ್ಥ ಇಲ್ಲ. ನಿಮಗೇನೂ ಆಗ್ತಾ ಇಲ್ಲ, ಫೀಲಿಂಗ್ ಆಗ್ತಾ ಇಲ್ಲ ಅಂದರೆ ಸಿನಿಮಾ ಕನೆಕ್ಟ್ ಆಗಿಲ್ಲ ಅಂತ. ಹೌದು ಹೌದು. ಆಮೇಲೆ ಅದು ಸೆಳಿಬೇಕು. ಈಗ ನಾನು ಅವಾಗಲೇ ಒಂದು ಮಾತು ಹೇಳಿದೆ, ನಿಮ್ಮ ಆ ಪೋಸ್ಟರ್ ನೋಡ್ತಿದ್ದಂಗೆ ನಾನು ಶುರು ಆಯ್ತು, ಇದೇನೋ ಇರಬೇಕು, ಇದು ಬೇರೆ ಥರ ಏನೋ ಇರಬೇಕು, ಅದೊಂದು ಶುರು ಆಗುತ್ತಲ್ಲ, ಆ ಥರದೊಂದು ವೈಬ್ ಶುರುವಾದ್ರೇ ಓಕೆ ಅದು ಕನೆಕ್ಟ್ ಆಗುತ್ತೆ ಅಂತ ಅರ್ಥ. ಆ ವೈಬ್ ಶುರುವಾಗಿ ಅವ್ನು ಥಿಯೇಟ್ರಿಗೆ ಬಂದು ಕೂತಾಗ ಅವ್ನು ಕನೆಕ್ಟ್ ಆದ ಅಂದರೆ ನೀವು ಗೆದ್ರಿ. ಹೌದು. ಆ್ಯಂಡ್ ಆ ವೈಬ್ ಎಷ್ಟು ಚೆನ್ನಾಗಿದೆ ಅಂದರೆ ಆ ಪೋಸ್ಟರ್ ನೋಡ್ಕೊಂಡೇ ಮಲಯಾಳಂ ಅವ್ರು ಬಂದಿದ್ದಾರೆ. ವಾವ್. ಸೊ ದಟ್ಸ್ ಒನ್ ಅಡ್ವಾಂಟೇಜ್. ಅದು ಇವಾಗ ಸಿನಿಮಾ ಮುಂದಕ್ಕೆ ಹಾಕಿದ್ದೂ ಅದು ಒನ್ ಆಫ್ ದ ರೀಸನ್ಸ್. ಅದನ್ನು ಮಲಯಾಳಮನು ಸೈಮಲ್ಟೇನಿಯಸ್ ಆಗಿ ಮಾಡ್ಬೋದಾ ಇಲ್ವಾ ಅಂತ ಒಂದು ಡಿಸ್ಕಷನ್ ಇತ್ತು. ಆ ಪೋಸ್ಟರ್ ನೋಡ್ಕೊಂಡೆ ನಮ್ಮ ಎಡಿಟರ್ ಆಫೀಸ್ಗೆ ಬಂದಿದ್ದಾರೆ ಅವರು, ಹರೀಶ್ ಕುಮೆ ಸರ್ಗೆ ಆಫೀಸ್ಗೆ. ಶಾನು ಅವರು ಅಂತ, ಅವ್ರ ಅಣ್ಣಂದು ತತ್ಸಮ ತದ್ಭವ, ಆಮೇಲೆ ಇನ್ಸ್ಪೆಕ್ಟರ್ ವಿಕ್ರಮ್ ಮಲಯಾಳಮ ಅವರೇ ರಿಲೀಸ್ ಮಾಡಿದ್ದು. ಸೊ ನನ್ನ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ಪ್ರಣಾಮ್ ಅಂತ ಒಬ್ಬ ಇದ್ದಾನಂತಾನೆ ಗೊತ್ತಿಲ್ಲ ಅವ್ರಿಗೆ. ಈ ಪೋಸ್ಟರ್ ನೋಡಿದ್ದಾರೆ. ಪೋಸ್ಟರ್ ನೋಡಿ ಬಂದು ಆಫೀಸಿಗೆ ಬಂದ್ಬಿಟ್ಟು, ಸರ್ ಯಾವ್ದು ಸರ್ ಇದು ಸಿನಿಮಾ, ಪೋಸ್ಟರ್ ಸಖತ್ತಾಗಿದೆ, ಚೆನ್ನಾಗಿದೆಯಲ್ಲ ಇದು ಅಂತ ಹೇಳಿದ್ರೆ, ಸರ್ ನಮ್ಮದೇ ಸರ್ ಸಿನಿಮಾ ಅಂತ ಹರೀಶ್ ಕುಮಾರ್ ಅವರು ಅವಾಗ ನಮ್ಮ ಟೀಮ್ನ ಮೀಟ್ ಮಾಡಿಸಿ, ಆ್ಯಂಡ್ ಹೀಸ್ ಓನ್ಲಿ ಅಪ್ರೋಚ್ಡ್, ಮಲಯಾಳಮಲ್ಲಿ ಚೆನ್ನಾಗಿರುತ್ತೆ ಇದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ನೀವು ಹೆಂಗೆ ಪೋಸ್ಟರ್ ಚೆನ್ನಾಗಿದೆ ಅಂತ ಹೇಳಿದ್ರು, ಪೋಸ್ಟರಿಂದ ಇನ್ನೊಂದು ಲ್ಯಾಂಗ್ವೇಜಿಗೆ ಡಬ್ ಮಾಡೋಕ್ಕೆ ಆಪರ್ಚುನಿಟಿ ಸಿಕ್ಕಿದೆ. ವೆರಿ ನೈಸ್. ಈಗ ರಿಲೀಸ್ ಆಗ್ತಿದೆಯಾ ಮಲಯಾಳಮಲ್ಲಿ? ಎಸ್, ಟೀಸರ್ ಡಬ್ಬಿಂಗ್ ಮುಗೀತು, ಟ್ರೇಲರ್ ಡಬ್ಬಿಂಗ್ ಮುಗೀತು. ಸೇಮ್ ಡೇಟಾ? ನೋ ಬೇರೆ ಮುಂದೆ ಆಗಲಿ. ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ನಿಮ್ಮ ಮಾತು ಕೇಳ್ತಾ ಇದ್ರೆ. ಮೇ ಬಿ ಡೈರೆಕ್ಟ್ರು ಮತ್ತು ಇನ್ನೊಂದಷ್ಟು ಜನ ಸಿಕ್ಕಿದ್ದಾರೆ. ರಘು ಸರ್ ಇದ್ದೀರಾ, ಅವ್ರ ಹತ್ರ ಒಂದಷ್ಟು ಮಾತಾಡಿಸ್ಬೋದಿತ್ತು. ಎನಿವೇ ನೀವು ತುಂಬ ಚೆನ್ನಾಗಿ ಅವ್ರ ಪರವಾಗಿ ಆ್ಯಂಡ್ ಒಳ್ಳೆ ಕಾನ್ವರ್ಸೇಷನ್ನು, ತುಂಬ ಕ್ವಾಲಿಟಿ ಮಾತುಕತೆ, ಆ್ಯಂಡ್ ಸಿನಿಮಾ ತುಂಬ ಒಳ್ಳೆ ವೈಬ್ ಇದೆ. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ 12ಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಸನ್ ಆಫ್ ಮುತ್ತಣ್ಣ, ಸನ್ ಆಫ್ ದೇವಣ್ಣ. ಸೊ ನಾನು ಆ್ಯಕ್ಚುಲಿ ಸನ್ ಆಫ್ ದೇವಣ್ಣ ಅಂತ ಪ್ರೋಗ್ರಾಮ್ ಮಾಡೋದಕ್ಕೆ ಬಂದೆ, ಅಂದರೆ ತಯಾರಿ ಮಾಡ್ಕೊಂಡಿದ್ದೆ. ಅದು ಹೀಗಾಗೋಯ್ತು, ಇಟ್ಸ್ ಓಕೆ. ಬಟ್ ಡೆಫಿನೆಟ್ಲಿ ಸಿನಿಮಾ ಮತ್ತೆ ಇವಾಗ ಸಕ್ಸಸ್ ಆಗಲಿ ಏನಾದರೂ ಆಗಲಿ, ಬಟ್ ಆ ಥರ ಸಿನಿಮಾ ರಿಲೀಸ್ ಆದ್ಮೇಲೆ ಮತ್ತೆ ಐ ಥಿಂಕ್ ವಿ ಕ್ಯಾನ್ ಡೂ ಇಟ್. ಡೆಫಿನೆಟ್ಲಿ ಮಾಡೋಣ ಫಾರ್ ಶೋರ್. ಆ್ಯಕ್ಚುಲಿ ಟ್ರೈಲರ್ ನೋಡಿದಾಗ ಎಲ್ಲ ಬರೀ ಅದೇ ಕಡ್ತಾ ಇತ್ತು, ಯಾಕೆ ಇವ್ರ ಅಪ್ಪ ಮಗನೇ ಮಾಡ್ಬೋದಿತ್ತು ಮಾಡಿದ್ದಾರೆ ಅಂತ. ಎನಿವೇ, ಅಂದರೆ ತುಂಬ ವೈಬ್ ಸೂಪರಾಗಿದೆ. ಕಲರ್ಸು, ದ ಕ್ವಾಲಿಟಿ ಆಫ್ ಮೇಕಿಂಗು, ಕಂಟೆಂಟು ತುಂಬ ಪ್ರಾಮಿಸಿಂಗಾಗಿ ಕಾಣ್ತದೆ. 12ನೇ ತಾರೀಕು ಥಿಯೇಟ್ರಿಗೆ ಬರ್ತಿದ್ದಾರೆ. ನೀವು ಥಿಯೇಟ್ರಿಗೆ ಬನ್ನಿ, OTT ಕಾಯಬೇಡಿ ದಯವಿಟ್ಟು. ನನ್ನ ರಿಕ್ವೆಸ್ಟ್ ಇದು. ಕನ್ನಡದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಸು, ಒಳ್ಳೊಳ್ಳೆ ಸಿನಿಮಾ, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡುವಂತಹ ಫಿಲಮ್ಸು. ಸೊ ಇಂಥದ್ದನ್ನು OTTವರೆಗೂ ದಯವಿಟ್ಟು ಕಾಯಬೇಡಿ. ಸಿನಿಮಾ ನೋಡಿ, ಚೆನ್ನಾಗಿಲ್ಲ ಅಂದರೆ ಬೈರಿ, ಪರವಾಗಿಲ್ಲ, ಅವ್ರು ಬೈಸ್ಕೊತಾರೆ. ಅವರು ಚೆನ್ನಾಗಿದೆ ಅಂತಂದರೆ ಪ್ರೋತ್ಸಾಹ ಕೊಡಿ. ಇನ್ನೊಂದಷ್ಟು ಈ ಥರದ ಸಿನಿಮಾಗಳು ಬರೋದಕ್ಕೆ ದಾರಿ ಆಗುತ್ತೆ. ನಮಸ್ಕಾರ.